ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಢಭೂತ ಬೆನ್ನು ಬಿಡದ ಬೇತಾಳದಂತೆ ಕಾಡ್ತಾ ಇದೆ. ಪ್ರಾಸಿಕ್ಯೂಷನ್ ಭೀತಿಯ ಮಧ್ಯೆ ಸಿದ್ದರಾಮಯ್ಯಗೆ ಇದೀಗ ಪತ್ನಿ ಬರೆದಿದ್ದಂಥ ಪತ್ರದಿಂದ ಸಂಕಷ್ಟ ಎದುರಾಗೋ ಅನುಮಾನ ಮೂಡ್ತಾ ಇದೆ. ಇದರ ಬೆನ್ನಲ್ಲೇ ಮೂಢ ನಿವೇಶನ ಮಂಜೂರು ಪ್ರಕರಣ ಹೊಸ ತಿರುವು ಪಡ್ಕೊಂಡಿದ್ದು ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನಕ್ಕೆ ಕಾರಣ ಆಗಿದೆ. ಹೆಲಿಕಾಪ್ಟರ್ ಹೋಗಿ ಪೇಪರ್ ತುಂಬಿಕೊಂಡು ಕುಮಾರಸ್ವಾಮಿ ಯಾವುದು ಸಿದ್ದರಾಮಯ್ಯ ವಿರುದ್ಧ ಮೂಢ ಅಕ್ರಮ ಕೇಸ್ಗೆ ಬಿಗ್ ಟ್ವಿಸ್ಟ್. ಸಿದ್ದರಾಮಯ್ಯ ಪತ್ನಿಯ ಪತ್ರದಿಂದ ಸಂಕಷ್ಟ ಎದುರಾಗುತ್ತಾ? ಪ್ರಾಸಿಕ್ಯೂಷನ್ ಭೀತಿಯಿಂದ ತಾತ್ಕಾಲಿಕವಾಗಿ ಪಾರಾಗಿರುವ ಸಿಎಂ ಸಿದ್ದರಾಮಯ್ಯ ಇದೀಗ ಮಹಾ ಸಂಕಷ್ಟವನ್ನೇ ಎದುರಿಸುವ ಸಾಧ್ಯತೆ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಿದ್ದರಾಮಯ್ಯ ಪತ್ನಿ ಬರೆದಿದ್ರು ಎನ್ನಲಾದಂಥ ಅದೊಂದು ಪತ್ರ ಇದೀಗ ಇಡೀ ಕೇಸ್ಗೆ ಬಿಗ್ ಟ್ವಿಸ್ಟ್ ನೀಡಿದೆ. 40 ವರ್ಷದ ನನ್ನ ರಾಜಕೀಯದಲ್ಲಿ ಕಪ್ಪು ಚುಕ್ಕೆ ಇಲ್ಲ, ವಿಪಕ್ಷಗಳು ಹುನ್ನಾರ ಮಾಡ್ತಿವೆ, ಇದಕ್ಕೆಲ್ಲ ನಾನ್ ಜಗ್ಗೋದಿಲ್ಲ, ಬಗ್ಗೋದಿಲ್ಲ, ನಾನ್ ಯಾವ ಸೈಟ್ ಅನ್ನೂ ಕೇಳಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಕಡ್ಡಿ ಮುರಿದಂತೆ ನಾವು ವಿಜಯನಗರ ಬಡಾವಣೆಯಲ್ಲಿ ಸೈಟ್ ಕೇಳಿಲ್ಲ ಅಂತ ಹೇಳಿ ಎಲ್ಲ ಆರೋಪವನ್ನ ತಳ್ಳಿ ಹಾಕಿದ್ರು. ಆದ್ರೆ ಈಗ ಸಿದ್ದರಾಮಯ್ಯ ಪತ್ನಿ ನಿವೇಶನ ಕೋರಿ ಬರೆದಿರುವಂತಹ ಪತ್ರ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಈ ಪತ್ರ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಬರೆದಂತಹ ಪತ್ರದಲ್ಲಿ ಕೆಲ ಪದಗಳಿಗೆ ವೈಟ್ನರ್ ಹಾಕಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮುಡಾ ಸೈಟ್ಗಾಗಿ ಸಿಎಂ ಪತ್ನಿ ಬರೆದಂತಹ ಪತ್ರದಲ್ಲಿ ಸಾಕಷ್ಟು ಗೊಂದಲಗಳಿದ್ದು, ಇದರ ಜೊತೆ ವೈಟ್ನರ್ನಲ್ಲಿ ಕೆಲ ಪದಗಳನ್ನ ಮರೆಮಾಚಿರುವ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೂ ಸಿಎಂ ಸಿದ್ದರಾಮಯ್ಯಗೆ ಹಲವು ಪ್ರಶ್ನೆಗಳನ್ನ ಕೇಳುವ ಮೂಲಕ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೆಲಿಕಾಪ್ಟರ್ ಹೋಗಿ ಪೇಪರ್ ತುಂಬಿಕೊಂಬರೋದೇನಿತ್ತು? ಯಾವ ಪೇಪರ್ ತುಂಬ್ಕೊಂಬಂದ್ರು? ಯಾವ ಪೇಪರ್ಗೆ ವೈಟ್ನರ್ ಹಾಕೊಂಡವ್ರೆ? ಈಗ ನಿಮಗೆಲ್ಲ ಸಿಗ್ತಾ ಇದೆಯಲ್ಲ ವೈಟ್ನರ್ದು. ಎಷ್ಟು ಸುಳ್ಳು ಹೇಳ್ಕೊಂಬಂದವ್ರೆ ಡೇ ಒನ್ನಿಂದ. ಬ್ರದರ್, ಅದು ಡಿನೋಟಿಫಿಕೇಶನ್ ಮಾಡಬೇಕಾದ್ರೂ ಸತ್ತೋಗವನವನು. ಸತ್ತೋದನು ಯಾವಾಗ ಅರ್ಜಿ ಕೊಟ್ಟಿದ್ದ ಡಿನೋಟಿಫಿಕೇಶನ್ ಮಾಡಿ ಅಂತ? ಹೋಗಲಿ, ಅವನ ಮಗ ಕೊಟ್ಟಿದ್ರೆ ಡಿನೋಟಿಫಿಕೇಶನ್ಗೆ ಅರ್ಜಿನ, ಅವನ ಮಗನ ಹೆಸರಲ್ಲಿ ಆಗಬೇಕಲ್ಲ ಡಿನೋಟಿಫಿಕೇಶನ್ನು. 2004ರಲ್ಲಿ ಇವರು ಬಾಮೈದ ತಗೊಂಡವರಲ್ಲ, ಆಗ ಆಲ್ರೆಡಿ ಸೈಟ್ ನಿರ್ಮಾಣ ಆಗಿದೆ ಅಂತ ನಿಮಗೆ ಗೊತ್ತಿದೆ ಇಲ್ಲ. ಮ್ಯೂಟೇಷನ್ ರಿಜಿಸ್ಟರ್ನಲ್ಲಿ ಮೂಢ ಪ್ರಾಪರ್ಟಿ ಅಂತ ಇದೆ, ಅದನ್ನು ಹೆಂಗೆ ರಿಜಿಸ್ಟರ್ ಮಾಡ್ಕೊಂಡ್ರಿ? ನಿಮಗೆ ಗೊತ್ತಿರಲಿಲ್ವಾ ಸಿದ್ದರಾಮಯ್ಯನವರೇ? ಕುಮಾರಸ್ವಾಮಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು. ಇನ್ನು ಎಚ್ಡಿಕೆ ಆರೋಪಕ್ಕೆ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ದು, ಕುಮಾರಸ್ವಾಮಿಯದ್ದು ಹಿಟ್ ಅಂಡ್ ರನ್ ವ್ಯಕ್ತಿತ್ವ, ಅವರ ಸುಳ್ಳು ಆರೋಪಕ್ಕೆ ಉತ್ತರ ಕೊಡೋಕ್ಕಾಗತ್ತಾ ಅಂತ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವುದನ್ನ ರಾಜಕೀಯ ನಡಿ ತಗೊಂಡು ಹೋಗಿದ್ದಾರೆ ಹೇಳಿಯಪ್ಪ ನೋಡೋಣ. ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ. ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗೆ ಮಾಡಿದ್ರ? ನೀವು ಅವ್ರ ಮಾತು ಕೇಳಕ್ಕೋ, ಅವ್ರ ಮಾತು ರಿಲೀಸ್ ಮಾಡಿರೋದು. ದಾಖಲೆ ತಿದ್ದುವಂತಹ ಪರಿಸ್ಥಿತಿ ನಮಗ್ ಬಂದಿಲ್ಲ. ಎಚ್ಡಿಕೆ ಆರೋಪಕ್ಕೆ ಸಚಿವ ಬೈರತಿ ಸುರೇಶ್ ಸ್ಪಷ್ಟನೆ. ಸಿಎಂ ಪತ್ನಿ ಹೆಸರಿನ ದಾಖಲೆ ತಿದ್ದುಪಡಿಗೆ ಹೆಲಿಕಾಪ್ಟರ್ನಲ್ಲಿ ತೆಗೆದುಕೊಂಡು ಹೋಗಿದ್ರು ಅಂತ ಎಚ್ಡಿಕೆ ಆರೋಪ ಮಾಡಿದ್ರು. ಇದಕ್ಕೆ ಸಚಿವ ಬೈರತಿ ಸುರೇಶ್ ತಿರುಗೇಟನ್ನ ನೀಡಿದ್ದು, ದಾಖಲೆ ತಿದ್ದುವಂತಹ ಪರಿಸ್ಥಿತಿ ನಮಗ್ ಬಂದಿಲ್ಲ, ಅಂತಹ ನೀಚ ಕೆಲಸಕ್ಕೆ ನಾವು ಯಾರೂ ಇಳಿದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ದಿನೇಶ್ ಗುಂಡೂರಾವ್ ಕೂಡ ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ದಾಖಲೆಗಳನ್ನ ತಿದ್ದುವಂತಹ ದೈನಂದಿನ ಪರಿಸ್ಥಿತಿ ಇಲ್ಲಿ ಯಾರಿಗೂ ಬಂದಿಲ್ಲ ಅಂತ ನೀಚ ಕೆಲಸಕ್ಕೂ ಇಲ್ಲಿ ಯಾರು ಕೈ ಹಾಕೋರಿಲ್ಲ. ಇಲ್ಲಿ ನಾನು ಸಿಎಂ ಆಗಿದ್ದೀನಿ, ನಾನು ಸಿಎಂ ಆಗಿರುವವರೆಗೂ ಇದು ತೀರ್ಮಾನ ತಗೋಬಿಟ್ಟಿದ್ದೆ, ಅವತ್ತೇ ಮಾಡ್ಕೋಬಹುದಾಗಿತ್ತಲ್ಲ. ಅದು ಅಧಿಕಾರ ದುರುಪಯೋಗ ಅವಾಗ ಹೇಳ್ಬೋದಾಗಿತ್ತು. ಅವರೇ ಮುಖ್ಯಮಂತ್ರಿಯಾಗಿ ಅವರೇ ಇದರಲ್ಲಿದ್ದಾಗ ಅವರು ಇದು ಕಾಲದಲ್ಲಿ ಅವರೇ ಹೇಳ್ಬಿಟ್ರು ಇದನ್ನ ನಾಯ್ದು ಹೋಗಿ ಏನು ಮಾಡೋದು ಬೇಡ ಅಂತ. ಅದಕ್ಕಿಂತ ನೋಡ್ರಿ ರಾಜಕಾರಣ, ಅದಕ್ಕಿಂತ ಒಂದು ನಿದರ್ಶನ ಬೇಕಾ ನಿಮಗೆ?
ಒಟ್ಟಾರೆ ಮುಡಾ ಚಕ್ರವ್ಯೂಹದಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯಗೆ ಒಂದರ ಮೇಲೊಂದರಂತೆ ಸಂಕಷ್ಟ ಎದುರಾಗ್ತಾ ಇದೆ. ಪ್ರಾಸಿಕ್ಯೂಷನ್ ಭೀತಿಯಿಂದ ತಾತ್ಕಾಲಿಕ ರಿಲೀಫ್ ಸಿಕ್ತಲ್ಲ ಅಂತ ನಿರಾಳರಾಗುವಷ್ಟರಲ್ಲಿ ಮತ್ತೊಂದು ಆಪತ್ತು ಎದುರಾಗಿದೆ. ಸಿಎಂ ರಕ್ಷಣೆಗಾಗಿ ದಾಖಲೆಗಳೇ ತಿದ್ದುಪಡಿಯಾಗ್ತಾ ಇದೆಯಾ? ಶುದ್ಧ ಹಸ್ತದ ಮುಖವಾಡದ ಹಿಂದೆ ನಿಜಕ್ಕೂ ಆಗಿದ್ದೇನು ಅನ್ನುವಂಥ ಗೊಂದಲ ಶುರುವಾಗ್ಬಿಟ್ಟಿದೆ. ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.